ನಮ್ಮ ರಾಜ್ಯದಲ್ಲಿ ಯತ್ನಾಳ್ ಅವರೇ ಕ್ಷಮೆ ಇರ್ಲಿ, ನಾನು ನೇರವಾಗಿ ಕೇಳ್ಬಿಡ್ತೀನಿ ನೋಡಿ. ನಮ್ಮ ರಾಜ್ಯದಲ್ಲೂ ಕೂಡ ಮುಂದಿನ ಚುನಾವಣೆ ಹೊತ್ತಿಗೆ RSS ಇದೇ ಬಿಜೆಪಿಯ ನಾಯಕರನ್ನ ಬೆಂಬಲವಾಗಿ ನಿಂತ್ರೆ ನೀವು ತಾಯಿಯ ಹೋಲಿಕೆ ಕೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ರಿ. ಆದ್ರೆ ತಾಯಿನೂ ಕೂಡ ಪ್ರಶ್ನೆ ಮಾಡೋ ಜಮಾನ ಈಗ ಬಂದಿದೆ. ಮಗ 10 ತಪ್ಪು ಮಾಡಿದ್ರು ಕೂಡ ತಾಯಿ ಸುಮ್ನಿದ್ರೆ ಎಂತ ತಾಯಿಯಪ್ಪ ಅಂತ ಹೇಳಿ ಜನ ಕೇಳ್ತಾರೆ. ಹಾಗೇನೆ ಈಗಿರುವ ಬಿಜೆಪಿ ನಾಯಕರು ಮಾಡ್ತಾ ಇರುವ ತಪ್ಪುಗಳನ್ನ ಮನ್ನಿಸಿ ಮುಂದಿನ ಚುನಾವಣೆ ಹೊತ್ತಿಗೆ ಅದೇ ನಾಯಕರಿಗೆ RSS ಬೆಂಬಲವಾಗಿ ನಿಂತ್ರೆ ನಿಮ್ಮದೇ ಪಕ್ಷದ ಕಾರ್ಯಕರ್ತರು ಕೇಳೋದಿಲ್ವಾ? ಹೀಗೆ ಯಾಕೆ ಮಾಡ್ತಿದ್ದೀರಿ, ಇದು ಸರಿಯಲ್ಲ ಅಂತ ಹೇಳಿ ಕೇಳೋದಿಲ್ವಾ? ಕಾಲ ಬರೋದಿಲ್ವಾ ಅಂತ? 100ಕ್ಕೆ 100 ನೀವು ಹೇಳೋದು ಸತ್ಯ ಮೇಡಮ್. ಈ ಪ್ರಶ್ನೆ ಪ್ರತಿಯೊಬ್ಬ ಸ್ವಯಂ ಸೇವಕ, ಪ್ರತಿಯೊಬ್ಬ BJP ಕಾರ್ಯಕರ್ತ ಇವತ್ತು ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ನನಗನ್ನಿಸ್ತದೆ ಸಂಘ ಯಾವಾಗಲೂ ನೇರವಾಗಿ ರಾಜಕಾರಣ ಮಾಡೋದಿಲ್ಲ. ಯಾವಾಗಲೂ ಯಾವ ನಾಯಕತ್ವದ ಬಗ್ಗೆ ತನ್ನ ಅಭಿಪ್ರಾಯ ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತಾರೆ. ಅದನ್ನು ಕೇಂದ್ರದವರು ಮನ್ನಿಸಿ ಆ ಬದಲಾವಣೆಯನ್ನು ಮಾಡೋದು ನಿಶ್ಚಿತ. ಇವತ್ತು ಹರಿಯಾಣದಲ್ಲಿ ಯಾವ ಬದಲಾವಣೆ ಮಾಡಬೇಕು ಮಾಡಿದ್ರು, ದಿಲ್ಲಿಯಲ್ಲಿ ಯಾರು ಬದಲಾವಣೆ ಮಾಡಬೇಕು ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಏನು ನಮ್ಮ ಫಡ್ನವೀಸರನ್ನೇ ಮಾಡಬೇಕು ಅನ್ನೋಂಥ ನಿರ್ಣಯ ಏನಿತ್ತು ಗಟ್ಟಿಯಾಗಿ ಇವತ್ತು BJP ನಿರ್ಣಯ ತಗೋಬೇಕಾದ್ರೆ ಅದರ ಹಿಂದೆ ಸಂಘದ ಒಂದು ಅಪೇಕ್ಷೆನೂ ಇದ್ದೇ ಇರ್ತದೆ. ಸಂಘ ಯಾವಾಗಲೂ ನೇರವಾಗಿ ಮಾತಾಡೋದಿಲ್ಲ, ಅದು ಹೇಳ್ತಾರೆ, ಸಲಹೆ ಕೊಡ್ತಾರೆ ಅವರು, ಹಿಂಗಾದರೆ ಒಳ್ಳೆಯದಪ್ಪ ಅಂತ ಹೇಳ್ತಾರೆ. ಇದರ ಅರ್ಥ ಆ ಒಳ್ಳೆಯದನ್ನೋಂಥ ತಿಳ್ಕೊಳ್ಳೋಂಥ ತಿಳುವಳಿಕೆ ನಮ್ಮ ಹೈಕಮಾಂಡಿಗಿದೆ. ಆ ಹೈಕಮಾಂಡು ಆ ತಿಳುವಳಿಕೆಯನ್ನು ತಿಳ್ಕೊಂಡು ತಾವು ಹೇಳ್ದಂಗೆ 2028ಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಭಾರೀ ಬದಲಾವಣೆ 100ಕ್ಕೆ 100 ಆಗ್ತದೆ. ಇವರೆಲ್ಲರೂ ಏನು ಮಾಡ್ಯಾರ, ಇವರು ಎಷ್ಟು ವರ್ಷ ಮಂತ್ರಿ ಆಗ್ಯಾರ, ಎಷ್ಟು ರೀತಿ ಭ್ರಷ್ಟಾಚಾರ ಮಾಡ್ಯಾರ ಎಲ್ಲನೂ ಗೊತ್ತಿದೆ. ಅದು 2028 ಚುನಾವಣೆಯಲ್ಲಿ ಈಗಿರುವಂಥ ರಾಜ್ಯದ ನಾಯಕತ್ವ ಇರುವುದಿಲ್ಲ ಅಂತ ನನಗೆ. ಪರ್ಯಾಯ ನಾಯಕತ್ವ ಅನ್ನೋದು ಬೇಕಲ್ವಾ ಯತ್ನಾಳ್ ಅವರೇ? ಅದಕ್ಕೆ ಬಿಜೆಪಿಯ ಏನು ನಿಷ್ಠಾವಂತ ಕಾರ್ಯಕರ್ತರು ಗಮನಿಸ್ತಾ ಇರೋದು ನಿಮ್ಮ ಟೀಮ್ನ. ಅದನ್ನೇನು ರೆಬಲ್ಸ್ ಟೀಮ್ ಅಂತ ಹೇಳಿ ಬಿಜೆಪಿಗರು ನೋಡ್ತಿದ್ದಾರೆ ಆ ಟೀಮನ್ನ. ಆದರೆ ಬಿಜೆಪಿಗರು ಏನು ಲೇವಡಿ ಮಾಡ್ತಿದ್ದಾರೆ, ರೆಬಲ್ಸ್ ಟೀಮ್ನವ್ರು ಎಷ್ಟೇ ಮೀಟಿಂಗ್ ಮಾಡಿದ್ರು, ಹೈಕಮಾಂಡನ್ನು ಅಪ್ರೋಚ್ ಮಾಡಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಡೆಹಲಿಲಿ ಅವ್ರಿಗೊಂದು ಅಪಾಯಿಂಟ್ಮೆಂಟ್ ಸಿಗ್ತಿಲ್ಲ. ರೆಬಲ್ಸ್ ಟೀಮು ಎಷ್ಟೇ ಮೀಟಿಂಗ್ ಮಾಡಿದ್ರು ಕೂಡ ಅದರಿಂದ ಯಾವುದೇ ರೀತಿ ಫಲ ಸಿಗೋದಿಲ್ಲ, ಹಿಂಗೆ ಮಾತನಾಡ್ತಿದ್ದಾರೆ. ನೋಡಿ ಮೇಡಮ್, ಈಗ ನಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದ್ದು, ನಮ್ಮ ಜೊತೆಗೆ ಸಂಪರ್ಕ ಇದ್ದಿದ್ದು, ನಾವು ವಿಜೇಂದ್ರನಂಗೆ ಹೇಳ್ಕೊಂಡು ಅಡ್ಡಾಡೋರಲ್ಲ. ಮೊನ್ನೆ ವಿಜೇಂದ್ರನೇ ತನ್ನ ಎಲ್ಲ ಚೀಲಗಳ ಒಂದು ಫೇಸ್ಬುಕ್ನಲ್ಲಿ ಹಾಕೊಂಡ, ಶೀಘ್ರದಲ್ಲೇ ವಿಜೇಂದ್ರ ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಘೋಷಣೆ, ಕ್ಷಣಗಣನೆ ವಿಜೇಂದ್ರ ಕ್ಷಣಗಣನೆ. ಇನ್ನು ಯಾಕೆ ಇವತ್ತು ಒಂದು ತಿಂಗಳಾಯ್ತಲ್ಲ ಕ್ಷಣಗಣನೆ. ಎಷ್ಟು ಕ್ಷಣಗಣನೆ ಅಂದರೆ ಒಂದು ನ್ಯೂಸ್ನಾಗ ನೀವು ಕ್ಷಣಗಣನೆ ಎಷ್ಟು ಮಿನಿಟ್ ಹೇಳ್ತೀರಿ, ಆ ನ್ಯೂಸ್ ಮುಗಿದ್ರಾಗ ನೀವು ಕ್ಷಣಗಣನೆ ಹೇಳಬೇಕಲ್ಲ. ಈ 1 ತಿಂಗಳಾದ್ರೂ ಕ್ಷಣಗಣನೆ ನಡೆದೈತಲ್ಲ ವಿಜೇಂದ್ರಂದು. ನಮ್ಮ ಬಗ್ಗೆ ಮಾತಾಡ್ತಾರಲ್ಲ, ನಮ್ಗೆ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ, ನಮಗೇನು ಅವ್ರು ಹೇಳಿರ್ತಾರೆ ಕೆಲವೊಂದು. ನಾನಂತರ ಹೋಗಿಲ್ಲ ಬಿಡ್ರಿ, ಈಗ ಉಚ್ಚಾಟನೆ ಮಾಡಿದ್ಮೇಲೆ ಯಾರ ಬಳಿ ಹೋಗಿಲ್ಲ, ಯಾರಿಗೂ ಅಂಗಲ ಹಚ್ಚಿಲ್ಲ, ಯಾರಿಗೂ ಕೈ ಕಾಲು ಹಿಡ್ದಿಲ್ಲ. ಆದರೆ ನಮ್ಮ ಗುಂಪಿನವ್ರು ಹೋದಾಗ ಎಲ್ಲರೂ ಭೇಟಿಯಾಗಿ ಬಂದಾರೆ. ಆದರೆ ಹೊರಗೆ ಎಲ್ಲಿಯೂ ಹೇಳಬೇಡತ್ತ, ಅವ್ರಿಗೆ ಸ್ಪಷ್ಟವಾದಂಥ ಎಚ್ಚರಿಕೆ ಇರೋದ್ರಿಂದ ಅವರು ಎಲ್ಲಿಯೂ ಹೇಳಿಲ್ಲ. ಮತ್ತು ನಮ್ಮ ಟೀಮ್ ಏನಿತ್ತು ಆ ಟೀಮ್ನವರು ಕನಿಷ್ಠ 15 ದಿವಸಗೊಮ್ಮೆ ಆದರೂ ಬೆಂಗಳೂರಿನಾಗ ಕೂಡೇ ಕೊಡ್ತಾರೆ, ದಿಲ್ಲಿಗೆ ಹೋಗ್ತಾರೆ, ಯಾರ್ಯಾರು ನಾಯಕರು ಭೇಟಿ ಆಗೋದು ಭೇಟಿ ಆಗ್ತಾರೆ, ಅವ್ರಿಗೂ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಅರ್ಧ ಗಂಟೆ ನಮ್ಮ ವಿಚಾರಗಳನ್ನ ಕೇಳ್ತಾರೆ. ಪಾಪ ವಿಜೇಂದ್ರ ಚೇಲಾಗಳು ಅವರು ಫೇಸ್ಬುಕ್ನಾಗ ಕೆಲವೊಂದು ಚಾನೆಲ್ಗಳಲ್ಲಿ ಹಾಕ್ಕೊಂಡು ಕ್ಷಣಗಣನೆ, ವಿಜೇಂದ್ರ ಅಧ್ಯಕ್ಷ ಘೋಷಣೆ, ಕ್ಷಣಗಣನೆ ಅನ್ಕೋತಾ ಅದು ಕ್ಷಣಗಣನೆ ನಶಿಸಿ ಹೋಗ್ತಾ ಇದೆ ಸಾವಕಾಶವಾಗಿ. ಬಟ್ ದೊಡ್ಡ ಲೆಕ್ಕಾಚಾರ ನಡೀತಿದೆಯಂತಲ್ಲ ಯತ್ನಾಳ್ ಸಾಹೇಬ್ರೆ. DK ಶಿವಕುಮಾರ್ ಅವರಿಗೆ ನವೆಂಬರ್ನಲ್ಲಿ ಕ್ರಾಂತಿಯ ಫಲ ಸಿಗದೆ ಹೋದ್ರೆ CM DK ಶಿವಕುಮಾರ್, DCM ವಿಜಯೇಂದ್ರ, ಹಿಂಗೊಂದು ಲೆಕ್ಕಾಚಾರ ಕೂಡ ಬಹಳ ಜೋರಾಗಿ ನಡೀತಿದೆಯಂತೆ. ಇದರ ಮಧ್ಯಸ್ಥಿಕೆಯನ್ನ ಅಮಿತ್ ಶಾ ಅಂತ ದೊಡ್ಡ ನಾಯಕರೇ ವಹಿಸ್ತಿದ್ದಾರಂತೆ. ಇದೆಲ್ಲ ನಾನು 6 ತಿಂಗಳ ಹಿಂದೆ ನಾನು ಉಚ್ಚಾಟನೆ ಮಾಡಿದಾಗ ಹೇಳಿಬಿಟ್ಟೇನಿ ಮೇಡಮ್. ಇದು ಕ್ರಾಂತಿ ಅಲ್ಲಿ ನಡೆದಿದ್ದು 6 ತಿಂಗಳ ಹಿಂದೆ ನಡೆದಿದೆ, ಈಗಲ್ಲ. ಇದು DK ಶಿವಕುಮಾರು ವಿಜೇಂದ್ರ ಕೂಡಿ ದಿಲ್ಲಿಯಲ್ಲಿ ಯಾವ ಗೆಸ್ಟ್ ಹೌಸ್ನಲ್ಲಿ ಭೇಟಿ ಆದರೂ ಏನು ಚರ್ಚೆ ಆಯಿತು ಅನ್ನೋಂಥದ್ದು ಸಾಕಷ್ಟು ಒಬ್ಬರು ಹಿರಿಯ ನಾಯಕರು ಹೇಳ್ಯಾರ ನನಗೆ. ಆದರೆ DK ಶಿವಕುಮಾರ್ ಹಿಂದೆ ಏನು ಅವ್ರು ಹೇಳ್ಕೊಂಡಿದ್ದಲ್ಲಿ ಏನಂದರೆ 60ರಿಂದ 70 ಶಾಸಕರು ತೊಗೊಂಡು ನಾನು ಕಾಂಗ್ರೆಸ್ನಿಂದ ಒಡೆದು ಬರ್ತೇನೆ, ನನ್ನನ್ನು CM ಮಾಡಿ ವಿಜೇಂದ್ರನ ಉಪಮುಖ್ಯಮಂತ್ರಿ ಮಾಡಿರಿ ಅನ್ನೋಂಥದ್ದು ಚರ್ಚೆ ಆಗಿದೆ ಅಂತೇಳಿ ಒಬ್ಬ ನಾಯಕರು ನನಗೆ ಹೇಳಿದ್ರು.
ಅದು ಆದಮೇಲೆ ಮೊದಲೇ ವಿಕೆಟ್ ಅಂದರೆ ಯತ್ನಾಳು ಉಚ್ಚಾಟನೆ ಮಾಡಿ ನಮಗೆ ಸರಾಗವಾಗಿ ಆಗ್ತದೆ. ಇಲ್ಲಾಂದರೆ ಯತ್ನಾಳು ಇದ್ದರೆ ನನ್ನ ಬಗ್ಗೆ ಒಂದು ರೀತಿ ಪ್ರತಿಭಟನೆ ಮಾಡ್ತಾನೆ, ಬಂಡಾಯ ಹೇಳ್ತಾನೆ. ಅದಕ್ಕೆ ಯತ್ನಾಳು ಒಬ್ಬನು ಉಚ್ಚಾಟನೆ ಮಾಡಿಬಿಟ್ರೆ ಉಳ್ಕಿದ್ದು ಯಾವ BJP ನಾಯಕರಿಗೆ ಆ ತಾಕತ್ತಿಲ್ಲ. ಅವರೆಲ್ಲ ಸುಮ್ಮನೆ ಗುಲಾಮಗಿರಿ ಮಾಡ್ಕೊಂಡು ಇರ್ತಾರೆ ಅಂತೇಳಿ ಹೈಕಮಾಂಡದವರು ನನ್ನನ್ನು ಉಚ್ಚಾಟನೆ ಮಾಡಲಿಕ್ಕೆ ವಿಜೇಂದ್ರನ ಮತ್ತು ಯಡಿಯೂರಪ್ಪನ ಕಣ್ಣೀರಿನ ಒಂದು ಪ್ರಯತ್ನದಿಂದ ನಾನು ಉಚ್ಚಾಟನೆ ಮಾಡಿದ್ದು. ಇದೇ ಕಾರಣಕ್ಕೆ DK ಶಿವಕುಮಾರ್ ಮತ್ತು ವಿಜೇಂದ್ರ ಸರ್ಕಾರ ಈ ಇವರಿಬ್ರು ಹಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ರೆ ಬಿಜೆಪಿಯಲ್ಲಿ ಇರುವ ಇತರೆ ಆಕಾಂಕ್ಷಿಗಳ ಕಥೆ ಏನು? ಆರ್ ಅಶೋಕ್ ಅಂತ ಸೀನಿಯರ್ ಲೀಡರ್ ಇದ್ದಾರೆ, ಅಲ್ಲಿ ಹೋಗಿ ದೆಹಲಿಲಿ ಗೆಸ್ಟ್ ಹೌಸ್ ಅಲ್ಲಿ ಕುತ್ಕೊಂಡು ಇವರು ಲೇವಾದೇವಿ ಮಾತನಾಡ್ಕೊಂಡ್ ಬಂದ್ಬಿಟ್ರೆ ಬಿಜೆಪಿಯಲ್ಲಿ ಈಗಿರುವ ಇತರೆ ನಾಯಕರು ಇದಕ್ಕೆ ಒಪ್ತಾರಾ ಅಂತ? ಅವರಿಗೆಲ್ಲ ಒಂದೊಂದು ಮಂತ್ರಿ ಹುದ್ದೆ ಕೊಟ್ರೆ ಸಾಕತ್ತಾರ್ರಿ. ಸಾಕಪ್ಪ, ನಮ್ಮ ಹಣೆ ಬರಲ್ಲ, ಮುಖ್ಯಮಂತ್ರಿ ಆಗೋದಿಲ್ಲ, ನಾನು ಮಂತ್ರಿ ಆಗಬೇಕು, ಒಂದು ಒಳ್ಳೆ ಇಲಾಖೆ ಕೊಡಬೇಕು, ನಾವು ಇಟ್ಟು ಆರಾಮ್ ಇದ್ದು ಬಿಡೋಣ ಮಜಾ ಮಾಡಿಕೊಂಡು. ಏನದ ವಿಜೇಂದ್ರ ಕಿ ಜೈ, DK ಶಿವಕುಮಾರ್ ಕಿ ಜೈ ಅನ್ಕೋತ ಹೊಂಟ್ರಾಯ್ತು. ಅವರು ಹಿಂಗೆ ಬಂದರೆ ಪಾಪ ಅವರು ಇದು ಈ ನೀರಿದ್ದಂಗೆ ಅವರು ಚರಿಗೆಯಲ್ಲಿ ಹಾಕಿದ್ರು ಚರಿಗೆ ಆಕಾರ ತೊಗೋತಾರೆ, ಗ್ಲಾಸ್ನಲ್ಲಿ ಹಾಕಿದ್ರೆ ಗ್ಲಾಸ್ ಆಕಾರ ತೊಗೋತಾರೆ, ಕೆರೆಯಲ್ಲಿ ಹಾಕಿದ್ರೆ ಕೆರೆ ಆಕಾರ ತೊಗೋತಾರೆ. ಪಾಪ ಅಷ್ಟು ಅವರು ಪಾರದರ್ಶಕವಾದಂಥ ಅನೇಕ ನಾಯಕರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಉನ್ನತ ಸ್ಥಾನದಲ್ಲಿ ರಾಜ್ಯದಲ್ಲಿ ಇದ್ದಾರೆ. ಬಟ್ ಹೈಕಮಾಂಡು ಹೀಗೊಂದು ವೇಳೆ ಲೆಕ್ಕಾಚಾರ ಆಗಿರೋದು ನಿಜವೇ ಆಗಿದ್ದು ಅದನ್ನ ಕಾರ್ಯರೂಪಕ್ಕೆ ತರ್ಲಿಕ್ಕೆ ಹೊರಟ್ರೆ ಇದು ಮತ್ತೊಮ್ಮೆ ಬಿಜೆಪಿಯ ಕಟ್ಟಾಳುಗಳಿಗೆ ಮಾಡ್ತಾ ಇರುವ ಮಹಾಮೋಸ ಆಗೋಗೋದಿಲ್ವಾ? DK ಅಂದ್ರೆ ಇದು ಹಿಂದಿನಿಂದಲೂ ಇದೆ ಬಿಡಿ, ಬಿಜೆಪಿಯನ್ನ ವಾಷಿಂಗ್ ಮಿಷಿನ್ ಅಂತಲೇ ಕರೀತಾರೆ. ಯಾರ ಮೇಲೆ ED IT ಸಾಲು ಕೇಸ್ ಇರುತ್ತೋ ಅವ್ರನ್ನ ಕರ್ಕೊಂಡ್ ಬರ್ತಾರೆ, ವಾಷಿಂಗ್ ಮಿಷಿನ್ ಹಾಕ್ತಾರೆ, ಅವ್ರ ಕೈಲಿ ಅಧಿಕಾರ ಕೊಟ್ಬಿಟ್ಟು ಕೂತ್ಕೊಳ್ತಾರೆ. ಇದು ಮತ್ತೊಮ್ಮೆ ಕರ್ನಾಟಕದಲ್ಲಿ ಸಾಬೀತಾಗೋಗ್ಬಿಡುತ್ತಲ್ಲ, ಬಿಜೆಪಿ ಇಸ್ ಜಸ್ಟ್ ಅ ವಾಷಿಂಗ್ ಮಿಷಿನ್ ಪಾರ್ಟಿ ಅನ್ನೋ ಲೆವೆಲ್ಗೆ ಬಂದ್ಬಿಡುತ್ತಲ್ಲ. ನೋಡಿರಿ ಮೇಡಮ್, ಈಗ ಹೀಗಾಗಿ ಅನೇಕ ರಾಜ್ಯಗಳಲ್ಲಿ BJP, ಒರಿಸ್ಸಾದಲ್ಲಿ ಏನಾಯಿತು, ಇದೇ ರೀತಿ ತಂತ್ರ ಮಾಡಿದ್ರಿಂದ 10 ವರ್ಷ BJPಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕಾಗಲಿಲ್ಲ. ಯಾವಾಗ ಗಟ್ಟಿಯಾಗಿ ಒಂದು ಭ್ರಷ್ಟ ವ್ಯಕ್ತಿಯ ಜೊತೆಗೆ ಇವರು ಸರ್ಕಾರ ಮಾಡಿಬಿಟ್ರೆ ಇನ್ನು 2 ವರ್ಷ ಇರ್ಬೋದು, ಮಜಾ ಮಾಡ್ಬೋದು. ಮುಂದೆ ಜನ ಇವು ಭ್ರಷ್ಟ ತೊಗೊಂಡು ಮಾಡ್ಯಾರತ್ತೇಳಿ BJPದಿಂದ ಮತದಾರ ದೂರ ಆಗ್ಬೋದು, ಅಂಥ ಸಂದರ್ಭ ಬರ್ಬೋದು. ಅವಾಗ ಹೊಸ ಚಾಯ್ಸ್ ಯಾವುದಪ್ಪ ಅಂತ ಜನ ಅವಾಗ, ಯಾಕಂದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು, ವಿಜೇಂದ್ರ ಉಪಮುಖ್ಯಮಂತ್ರಿ ಆಗೋದಾದರೆ ಯತ್ನಾಳ್ BJPಗೆ ಹೋಗೋದಿಲ್ಲ. ನನ್ನದೇ ಆದಂಥ ಶಕ್ತಿಯನ್ನು ನಾವು ಕರ್ನಾಟಕದಲ್ಲಿ 2 ವರ್ಷ ದುಡಿದು ಒಂದು ಸಂಘಟನೆಯನ್ನು ಮಾಡ್ತೀವಿ. ಆವಾಗ ನಾವೇ ಒಂದು ಶಕ್ತಿ, ಒಂದು ಮುಂದಿನ 2028ಕ್ಕೆ ನಾವು ಕರ್ನಾಟಕದಲ್ಲೇ ನಾವೇ ನಿರ್ಣಾಯಕ ಪಾತ್ರದಲ್ಲಿ ಬಂದು ಕೂತರೂ ಆಶ್ಚರ್ಯ ಇಲ್ಲ. ಯಾಕಂದರೆ ಯಾವುದೇ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ವಿಜೇಂದ್ರ ನೇತೃತ್ವದ ಸರ್ಕಾರ ಇರುವಂಥ ಭಾರತೀಯ ಜನತಾ ಪಾರ್ಟಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರ್ಪಡೆ ಆಗುವುದಿಲ್ಲ. ಇದು 100ಕ್ಕೆ 100 ಸತ್ಯ. ಹಾಗಾದ್ರೆ ಈ ನವೆಂಬರ್ ಕ್ರಾಂತಿ ಇನ್ ಕೇಸ್ ಏನಾದರೂ ಆದರೆ ನಿಮಗೂ ಕೂಡ ಪೂರಕವಾದ ವಾತಾವರಣ ನಿರ್ಮಾಣ ಆಗುತ್ತೆ, ನಿಮ್ಮ ಹೊಸ ಪಕ್ಷದ ಚಿಂತನೆಗೂ ಕೂಡ ಒಂದು ವೇದಿಕೆ ರೆಡಿ ಮಾಡಿಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತೀರಿ? 100ಕ್ಕೆ 100. ಇದೇನಾದರೂ ನವೆಂಬರ್ ಕ್ರಾಂತಿಯಾಗಿ ಇದೇ ಸಿದ್ದರಾಮಯ್ಯನವರು ಅವ್ರನ್ನೇನಾದರೂ ಇಳಿಸುವಂಥ ಪ್ರಯತ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ್ರೆ ಅವರು ಯಾವುದೇ ಕಾಲಕ್ಕೂ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಟೀಮ್ ಇರುವುದಿಲ್ಲ. ಸಿದ್ದರಾಮಯ್ಯನವರು ಸುಮ್ಮನೆ ಅತ್ಯಂತ ಸಂತರಂಗತೆ, ಇಲ್ಲಪ್ಪ ನಂದೇನೂ ಇಲ್ಲ, ಹೈಕಮಾಂಡು ಇಳಿ ಅಂತ ಹೇಳಿದ್ದಾರೆ, ಇಳಿದಿದ್ದೇನೆ, ಮುಂದೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋವಂಥದ್ದನ್ನು ಶಾಸಕರು ನಿರ್ಣಯ ಮಾಡಲಿ ಅಂತ ಹೇಳ್ತಾರೆ. ಅವರ ಬೆಂಬಲಿಗರಾದಂಥ ಒಂದು 70-80 ಮಂದಿನ ಕಾಂಗ್ರೆಸ್ನಿಂದ ಅವರು ಒಡೆದು ಅವರು ಹೊಸ ಆಪ್ಷನ್ ಅವರು ಮುಂದಿಟ್ಕೋಬಹುದು BJP ಜೊತೆಗೆ, ಅದೂ ಆಶ್ಚರ್ಯ ಇಲ್ಲ. ಹಿಂಗೊಂದ್ ವೇಳೆ ಇದು ಹೈಪೋಥೆಟಿಕಲ್, ಸಿದ್ದರಾಮಯ್ಯನವರು ಮಾತ್ರ ಕಾಂಗ್ರೆಸ್ನಲ್ಲೇ ಇರ್ತಾರೆ. ಅವ್ರನ್ನೆಲ್ಲ ಇದೊಂದು ಹೈಪೋಥೆಟಿಕಲ್ ಪ್ರಶ್ನೆನೇ ನಾನು ಕೇಳ್ತಿರೋದು. ಹೀಗೊಂದು ವೇಳೆ ಪರಿಸ್ಥಿತಿ ನಿರ್ಮಾಣವಾಗಿದ್ದೇ ಆದಲ್ಲಿ ಯತ್ನಾಳ್ ಅವರು ಈ ರಾಜ್ಯದಲ್ಲಿ ಕಿಂಗ್ ಮೇಕರ್ ಆಗ್ಬಿಡ್ತಾರೆ ಅಥವಾ ಕಿಂಗೇ ಆಗ್ಬೋದೇನೋ? 100ಕ್ಕೆ 100 ಮೇಡಮ್. ನಾವಂತರೂ ಈ DK ಶಿವಕುಮಾರ್ ತೊಗೊಂಡು ಏನಾದರೂ BJP ಹೋದರೆ ನಾವಂತರೂ ಯಾವುದೇ ಪರಿಸ್ಥಿತಿಯಲ್ಲಿ BJP ಹೋಗೋ ಪ್ರಶ್ನೆ ಇಲ್ಲ. ನಾವು ನಮ್ಮದೇ ಆದಂಥ ಹಿಂದೂಗಳ ರಕ್ಷಣೆಗಾಗಿ ಈ ರಾಜ್ಯದ ಭ್ರಷ್ಟಾಚಾರದ ವಿರುದ್ಧವಾಗಿ ಒಂದು ಪಕ್ಷ ನಾವು ಕಟ್ತೀವಿ. ಮುಂದಿನ ದಿವಸಗಳಲ್ಲಿ ಜನ ಅನ್ನಿಸ್ತದೆ ಈ ಕಾಂಗ್ರೆಸ್ಸು ಬೇಡ, ಈ BJPನೂ ಬೇಡ, ಯತ್ನಾಳ್ ನೇತೃತ್ವದ ಹೆಂಗೆ ಇರುತ್ತೆ ದಿಲ್ಲಿಯಲ್ಲಿ ಆಪ್ಗೆ ಬಹುಮತ ಕೊಟ್ಟರು ಜನ, ಹಾಗೆ ನಮ್ಮ ಸರ್ಕಾರನೇ ಬರ್ಬೋದು ಕರ್ನಾಟಕದಲ್ಲಿ 2028ಕ್ಕೆ.